ಶ್ರೀ ಚೈತನ್ಯ ವಿವಿಧೋದ್ದೇಶ ಸಹಕಾರಿ ಸಂಘದಿಂದ ಯಶಸ್ವಿನಿ ಕಾರ್ಡ್ ವಿತರಣೆ. ರವಿವಾರ ನಗರದ ಶ್ರೀ ಚೈತನ್ಯ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ವತಿಯಿಂದ ಸಹಕಾರಿ ಸದಸ್ಯರಿಗೆ ಯಶಸ್ವಿನಿ ಕಾರ್ಡ್ ವಿತರಿಸಲಾಯಿತು ಎಂದು ಸಹಕಾರ ಸಂಘದ ಅಧ್ಯಕ್ಷ ಗುರಪ್ಪ ಎಸ್ ಮುಕುಂದ ತಿಳಿಸಿದರು. ನಂತರ ಅವರು ಮಾತನಾಡಿ, ನಮ್ಮ ಶ್ರೀ ಚೈತನ್ಯ ವಿವಿಧೋದ್ದೇಶ ಸಹಕಾರ ಸಂಘವು 27 ಜುಲೈ 2014ರಂದು ಪ್ರಾರಂಭಗೊಂಡಿದ್ದು, ಮುಂದಿನ ತಿಂಗಳು 27 ಜುಲೈ 5 ವರ್ಷದ ಅವಧಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದು, ಜನರ ಮನಸ್ಸನ್ನು ಗೆದ್ದು ಒಳ್ಳೆಯ ಸೇವೆಯನ್ನು ನೀಡಿ 6ನೇ ವರ್ಷಕ್ಕೆ ಕಾಲಿಡುತ್ತಿದ್ದು, ಈ ಶುಭ ಸಂದರ್ಭದಲ್ಲಿ ನಮ್ಮ ಸಹಕಾರ ಸಂಘವು 24 SC/ST ಸಹಕಾರ ಸಂಘದ ಸದಸ್ಯರುಗಳಿಗೆ ಉಚಿತವಾಗಿ ಯಶಸ್ವಿನಿ ಕಾರ್ಡ್ ವಿತರಿಸಲಾಯಿತು. ಕರ್ನಾಟಕ ಸರ್ಕಾರ ಸಹಕಾರ ಇಲಾಖೆ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ಟ್ರಸ್ಟ್ ವತಿಯಿಂದ ಯಶಸ್ವಿ ಕಾರ್ಡ್ ಫಲಾನುಭವಿ ಕುಟುಂಬಕ್ಕೆ ವಾರ್ಷಿಕ ವೈದ್ಯಕೀಯ ಚಿಕಿತ್ಸಾ ವೆಚ್ಚದ ಗರಿಷ್ಠ ಮಿತಿ 5 ಲಕ್ಷದವರೆಗೂ ನಗದು ರಹಿತ ಚಿಕಿತ್ಸೆ ಪಡೆಯಬಹುದಾಗಿದೆ. ಈ ಯೋಜನೆಯಡಿ ವ್ಯಕ್ತಿಯ ನೆಟ್ವರ್ಕ್ ಆಸ್ಪತ್ರೆಗೆ ನೇರವಾಗಿ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಬಹುದಾಗಿದೆ. ಇದರಿಂದ ಚಿಕಿತ್ಸೆ ಸುಲಭ ಸಾಧ್ಯವಾಗಲಿದೆ ಹಾಗೂ ಹಲವು ನಮ್ಮ ಸಹಕಾರ ಸಂಘದ ಆಕರ್ಷಕ ಮತ್ತು ವೈಶಿಷ್ಟ್ಯಗಳನ್ನು ಸಾರ್ವಜನಿಕರಿಗೆ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಮುದ್ದತ್ತು ಠೇವಣಿ, ಆವರ್ತಕ ಠೇವಣಿ, ಪಿಗ್ಮಿ ಮತ್ತು ಇವುಗಳ ಜೊತೆಗೆ ಸಾಲ ಸೌಲಭ್ಯಗಳಾದ ವೈಯಕ್ತಿಕ ಸಾಲ, ವಾಹನ ಸಾಲ, ವ್ಯಾಪಾರಿ ಆಭರಣ ಠೇವಣಿ ಆಧಾರಿತ ಸಾಲ, ಸ್ವ ಉದ್ಯೋಗ ಸಂಬಳ ಆಧಾರಿತ ಸಾಲ ಸೇವೆಗಳನ್ನು ನೀಡುತ್ತಿದ್ದು, ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕಾಗಿದೆ ಎಂದರು. ಈ ಚೈತನ್ಯ ವಿದ್ಯಾ ಸಹಕಾರ ಸಂಘ ಸುಮಾರು ನಾವು 10 ವರ್ಷ ಆಯಿತು. ಇಂಥ ಸ್ಕೀಮ್ಗಳು ಯಾವ ಪ್ರಥಮ ಮಾಡಿಸಿ ನಮ್ಮೆಲ್ಲ ಸಾಮಾನ್ಯರಿಗೆಲ್ಲರಿಗೂ ನಾವು ಯಶಸ್ವಿ ಕಾರ್ಡ್ ಫ್ರೀ ಕೊಡಿಸ್ಬೇಕು, ಫ್ರೀ ಮೆಂಬರ್ಶಿಪ್ ಮಾಡಿಕೊಡ್ಬೇಕಂದು ಈ ಥರ ಒಂದು ಹೊಸ ಸ್ಕೀಮ್ ಮಾಡಿಕೇಸಿ ನಾವು ಎಲ್ಲರಿಗೂ ತಿಳಿಸಿದ್ರೆ ಸುಮಾರು ದಿನ ಜನರು ಹೇಳಿದ್ವಿ, ಯಾರಿಗೂ ಮಾಡ್ಸೋಕ್ಕಾಗಿಲ್ಲ, ಸ್ವಲ್ಪ ಜನ ಆಗ್ಯಾವ. ಮುಂದಿನ ಸಲ ಹೆಚ್ಚಿಗೆ ಮಾಡಿಸ್ಬೇಕಂತ ನಾವೆಲ್ಲರಿಗೆ ಅನ್ಕೊಂಡಿದ್ದೀವಿ. ಈ ಪ್ರಥಮ ಬಾರಿ ಮಾಡಿಸೋದಕ್ಕೆ ಸ್ವಲ್ಪ ಏನಾಯ್ತು ಅಂದ್ರೆ ಕೆಲವೊಬ್ಬರು ಜನಗಳಿಗೆ ಎದಕ್ಕೆ ಕೇಳ್ತಾರಪ್ಪ ಏನಪ್ಪ ಅಂತ ಅರ್ಥ ಆಗಿರಲ್ಲ, ತಿಳ್ಕೊಂಡ್ರೆ ಅಷ್ಟೇ ಕೊಟ್ಟಿದ್ದಾರೆ. ಕೆಲವೊಬ್ಬರು ಏನಂತಂದ್ರೆ ಏನಮ್ಮ ಆಧಾರ್ ಕಾರ್ಡ್ ಕೊಟ್ಟು ಏನು ಮಾಡ್ತಾರೆ ಏನಿಲ್ಲಪ್ಪ ಬ್ಯಾಂಕ್ ಅಂತಂದು ಬೈಕಂತ ಕೆಲವೊಬ್ರು ಕೊಡಲಿಲ್ಲ. ಈ ಸರಿ ಫಸ್ಟಿಗೆ ಬಂದಿದ್ದಲ್ಲ, ನೆಕ್ಸ್ಟ್ ಸರಿ ಎಲ್ಲರೂ ತಾವೇ ಕೊಡ್ತಾರೆ. ಯಾಕಂದ್ರೆ ಇದೊಂದು ಪ್ರಥಮ ಬಾರಿ ಅಂತಂದ್ರೆ ಎಲ್ಲರಿಗೆ ಸುದ್ದಿ ಮಾಡಿ ಎಲ್ಲ ಚೆನ್ನಾಗಿ ಆಗೈತಿ. ಈ ಸರಿ ಫಸ್ಟ್ ಅಂದರೆ ಒಂದು 40 ಬಂದಿದ್ದಾವೆ, ಸದ್ಯ 25 ಬಂದಿದ್ದಾವೆ, ನೀವು 25 ಬರೋದಲ್ಲ, ಒಂದು 40 ಸುಮಾರು 48 ಆಗಿದ್ದಾವೆ. ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡ್ಕೊಂಡು ನಾವೆಲ್ಲರೂ ಮೀಟಿಂಗ್ ಹೇಳ್ಕೊಂಡಿದ್ದೀವಿ. ಈಗಂತ ಒಯ್ದ ಮೇಲೆ ನಮ್ಮ ಜನಗಳು ಎಲ್ಲ ತಿಳಿಸಿ ಹೇಳಿ ಎಲ್ಲರೂ ತೊಗೊಂಡ್ಬರೋ ಹೇಳಿಕೆ ಮತ್ತೆ ಮುಂದೆ ಎಲ್ಲರೂ ಹೆಚ್ಚಿಗೆ ಮಾಡ್ತಾರಂತ ನಾವು ಅನ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಒಂದು ಇಂಥ ಸ್ಕೀಮ್ಗಳು ನಮ್ಮಲ್ಲಿ ಏನು ಸಿಗ್ತವೆ ಎಲ್ಲ ಒದಗಿಸ್ಬೇಕಂತಂದು ಎಲ್ಲರಿಗೆ ಮನೆ ಮಾಡ್ಕೊಂಡು ಕೇಳ್ತೇವೆ. ಎಲ್ಲರಿಗೆ ತಾವು ವೈದ್ಯಕೀಯ ತಮ್ಮ ಎಲ್ಲ ಜನಗಳು ತಿಳಿಸ್ಬೇಕು. ಇನ್ನು ಹೆಚ್ಚಿನ ದಿನದಲ್ಲಿ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇಂದು ನಡೆದಿರ್ತಕ್ಕಂಥ ಶ್ರೀ ಚೈತನ್ಯ ವಿಜಯ ಸಹಕಾರ ಸಂಘದ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಯಶಸ್ವಿ ಸಹಕಾರಿ ಸಂಘದ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ 2024-25 ಸಾಲಿನ ಸದಸ್ಯತ್ವ ನವೀಕರಣ ಮಾಡಿದಾಗ ಶ್ರೀ ಚೈತನ್ಯ ವಿಜಯ ಸಹಕಾರ ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರ ಸೊಸೈಟಿಯಲ್ಲಿ ಮಾತ್ರ ಇತ್ತು. ಇದನ್ನು ಯಾರ ಹೆಸರಲ್ಲಿ ಜಮೀನಿದೆ ಅವರು ಸದಸ್ಯತ್ವ ಹೊಂದಿದವರಿಗೆ ಆರೋಗ್ಯದ ಒಂದು ಕಾರ್ಡನ್ನು ಕೊಡ್ತಾ ಇದ್ರು. ಇದನ್ನು ಕೊಟ್ಟಾಗ ಕೆಲವು ಸೊಸೈಟಿಗಳು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಕರ್ನಾಟಕ ಸರ್ಕಾರ 2024-25 ಸಾಲಿನಲ್ಲಿ ನಿಮಗೂ ಕೂಡ ನಾವು ಯಶಸ್ವಿ ಕಾರ್ಡ್ ಕೊಡ್ತೀವಿ, ನಿಮ್ಮಲ್ಲಿ ಯಾರು ಸದಸ್ಯತ್ವ ಹೊಂದಿರ್ತಾರೆ ಅಂಥವ್ರಿಗೆ ನಾವು ಆರೋಗ್ಯ ವಿಮೆ ಕಾರ್ಡನ್ನು ನಾವು ಕೊಡ್ತೀವಿ ಅಂತ ಕೇಳಿದಾಗ ಪ್ರಥಮ ಬಾರಿಗೆ ನಾವು ಕೂಡ SC/ST ಮ್ಯಾನೇಜ್ಮೆಂಟ್ ಇರೋದರಿಂದ ನಮ್ಮಲ್ಲಿರ್ತಕ್ಕಂಥ ಫಲಾನುಭವಿಗಳು 24 ಜನರಿಗೆ ಇವತ್ತು ಕಾರ್ಡು ಸರ್ಕಾರ ಘೋಷಣೆ ಮಾಡಿ ಕಳಿಸಿದೆ. ಇನ್ನು 24 ಕಾರ್ಡುಗಳು ಬಾಕಿ ಇದೆ. ಇನ್ನು ಈ ಬಂದಿರತಕ್ಕಂಥ ಕಾರ್ಡುಗಳು ಜನರು ಇದರ ಬಗ್ಗೆ ಒಂದು ಆರೋಗ್ಯದ ಕುರಿತವಾಗಿ ನಾವು ಜನರಲ್ಲಿ ಒಂದು ಭಾವನೆ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀವಿ. ಯಾಕಪ್ಪ ಈ ಕಾರ್ಡನ್ನು ನಾವು ಹಾಗೆ ಕೊಟ್ಬಿಡ್ಬೋದಾಗಿತ್ತು, ಬಟ್ ಇದರ ಬಗ್ಗೆ ಅನೇಕ ಫಲಾನುಭವಿಗಳು ತಿಳ್ಕೊಬೇಕಂತ ನಾವು ಹೇಳಿದ್ವಿ. ಕೆಲವು ಜನ ಬಂದಿಲ್ಲ, ಇವತ್ತು ಬರಬಹುದಾಗಿತ್ತು. ಈ ಕಾರ್ಡು ಭಾಳ ಒಂದು ಸದಸ್ಯತ್ವ ಪಡೆದುಕೊಂಡ ಮೇಲೆ ಇದರ ಬಗ್ಗೆ ಇರ್ತಕ್ಕಂಥ ಹಾಸ್ಪಿಟಲ್ ಲಿಸ್ಟ್ಗಳನ್ನು ಕೂಡ ಇರುತ್ತೆ. ಎಲ್ಲೆಲ್ಲಿ ಏನೇನು ಇದರ ಸೌಲಭ್ಯ ಇದೆ ಇದನ್ನು ಪಡೆದುಕೊಳ್ಬೇಕು. ನಮ್ಮ ಒಂದು ಶ್ರೀ ಚೈತನ್ಯ ವಿದ್ಯಾ ಸಹಕಾರ ಸಂಘದ ನೀವು ಸದಸ್ಯತ್ವ ಆಗಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಜನರು ಈಗಾಗಲೇ ನಮ್ಮ ದುರ್ಗೇಶ್ವರ್ ಹೇಳಿದಂಗೆ ಆಧಾರ್ ಕಾರ್ಡು ಒಂದು ಜಾತಿ ಇನ್ಕಮ್ ಕೊಡೋ ಅಂತಂದರೆ ನೀವು ನಮ್ಮ ಹೆಸರು ಮೇಲೆ ಎಲ್ಲೇ ಲೋನ್ ಎತ್ತಿಬಿಡ್ತೀರಂತ
ಒಂದು ಭಯದ ವಾತಾವರಣದಿತ್ತು. ಆದರೂ ಕೂಡ ನಾವು ಜನರಲ್ಲಿ ಒಂದು ಮನೋಭಾವನೆ ಒಂದು ಹುಟ್ಟಿಸಿ ಈ ಒಂದು ಆರೋಗ್ಯ ಕಾರ್ಡು ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡಬೇಕಂತ ನಾವು ಅಂದ್ಕೊಂಡಿದ್ವಿ. ಇವತ್ತು ಇವು 24 ಕಾರ್ಡು ಬಂದಿದೆ. ಯಾರೆಲ್ಲ ನೀವು ಬಂದಿದ್ದೀರಿ ಇದನ್ನು ಸದುಪಯೋಗ ಪಡಿಸ್ಕೊಳ್ರಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿಗೆ ಜನರನ್ನು ನೀವು ತಂದುಕೊಟ್ರೆ ನಮ್ಮ ಒಂದು ಶ್ರೀ ಚೈತನ್ಯ ವಿದ್ಯೆ ಸಹಕಾರ ಸಂಘ ಒಂದು ಬೆಳಿತೈತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇವತ್ತು ಅನೇಕ ಜನರು ಸದಸ್ಯರು ಇದರ ಬಗ್ಗೆ ನಾವು ಹೇಳಿದ್ದೀವಿ. ಇದ್ರ ಬಗ್ಗೆ ಒಂದು ಈಗಾಗಲೇ ಕೆಲವು ನಮ್ಮ ಸೊಸೈಟಿ ಮ್ಯಾನೇಜರ್ಗೂ ಕೂಡ ಒಂದು ಕೌನ್ಸಿಲಿಂಗ್ ಟೈಪ್ ಕೊಟ್ಟಿದ್ದಾರೆ. ನೀವು ಏನು ಹೇಳಬೇಕು ಅವರಿಗೆಲ್ಲ ಹೇಳಿ ಇದ್ರ ಕಾರ್ಡ್ ಒಂದು ಸದುಪಯೋಗ ಪಡ್ಕೊಳ್ರಿ. ಜನರಲ್ ಅವ್ರಿಗೆ 1000 ರೂಪಾಯಿ ಇದೆ, ನಮ್ಮ SC/ST ಅವ್ರಿಗೆ ಇದು 1 ಫ್ರೀ ಇದೆ. ಇವತ್ತು ನೀವೆಲ್ಲರ ಸೊಸೈಟಿಯಲ್ಲಿ ಹೋದರೆ 501 ರೂಪಾಯಿ ಸೇರಾಗು, ನಮ್ಮಲ್ಲಿ ಫ್ರೀ ಇದೆ. ನೀವು ಸದಸ್ಯತ್ವ ಹೊಂದಿದ್ದೀರಿ ಅಂತೇಳಿ ನಿಮಗೆ ಫ್ರೀ ಆಗಿ ನಾವು ಕಾರ್ಡ್ ಕೊಡ್ತಾ ಇದ್ದೀವಿ. ಇದು ಸದುಪಯೋಗ ಪಡ್ಕೊಳ್ರಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ನಿಮಗೆ ಒಳ್ಳೆ ಆರೋಗ್ಯದ ಕುರಿತಾಗಿ ಜನರಿಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ನಾವು ಕೂಡ ನೀವು ಕೂಡ ಎಲ್ಲರೂ ಸೇರಿ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡೋಣ ಅಂತ ಹೇಳುತ್ತಾ, ಈ ಒಂದು ನಮ್ಮ ಶ್ರೀ ಚೈತನ್ಯ ವಿದ್ಯೆ ಸಹಕಾರ ಸಂಘ ಏನು SC/ST ಮ್ಯಾನೇಜ್ಮೆಂಟ್ ಇದೆ ನಮ್ಮದು, ಇದನ್ನು ನಮ್ಮಲ್ಲಿ ಕೂಡ ಸೇರಿದಾರರು ಕೂಡ ನಾವು ಉಚಿತವಾಗಿ ಕೊಟ್ಟಿದ್ದಾರೆ ಸರ್ಕಾರ. ಈಗಾಗಲೇ ಅದು ಕೂಡ ನಾವು ಸದುಪಯೋಗ. ಈ ಸಂದರ್ಭದಲ್ಲಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಗುರಪ್ಪ ಎಸ್ ಮುಕುಂದ, ಗೌರವ ಅಧ್ಯಕ್ಷ ದುರ್ಗೇಶ್ ಬಾಲಿ, ಉಪಾಧ್ಯಕ್ಷ ಫಕೀರಪ್ಪ ಎನ್, ಸತ್ಯವತಿ ಕ್ಯಾಂಪ್ ನಿರ್ದೇಶಕರಾದ ಅಶೋಕ್ ಮ್ಯಾಗಳಮನಿ, ಗೋರೆಬಾಳ್, ರತ್ನಪ್ಪ, ಮುಕುಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.